ಸುಮಾರು 1 ತಿಂಗಳ ನಂತರ ನಾವು ಮತ್ತೆ ಈ ಹೊಲಕ್ಕೆ ಕಾಲಿಡಕತ್ತೀವಿ. ನಾವು ಹಳೆ ವಿಡಿಯೋದಲ್ಲಿ ಈ ಹೊಲನ ಮಡಿಕೆನ ಹೊಡೆದಿದ್ವಿ. ಮಡಿಕೆನ ಹೊಡೆದಾದ್ಮೇಲೆ ಮಳೆನೂ ಬಂತು. ಮಳೆ ಬಂದ್ಮೇಲೆ ಅಂತೂ ನೋಡ್ರಿ ಯಾವ ರೀತಿ ಆಗೈತೆ ಹೊಲ. ಮಡಿಕೆ ಹೊಡೆದ್ಮೇಲೆ ಮಳೆ ಬಂದ್ಮೇಲೆ ಕಸ ಕಡ್ಡಿ ಎಲ್ಲ ಕೊಳೆತ್ಮೇಲೆ ನಾವು ಮಾಡೋ ನೆಕ್ಸ್ಟ್ ಪ್ರೋಸೆಸ್ ಏನಪ್ಪಾ ಅಂದ್ರೆ ಹೊಲನ ಲೆವೆಲ್ ಮಾಡೋದು. ನಾವು ಹೊಲನ ಲೆವೆಲ್ ಮಾಡೋಕ್ಕೆ ಯೂಸ್ ಮಾಡೋದು ಈ ಬ್ಲೇಡ್ನ. ನಮ್ಮ ಬಳ್ಳಾರಿ ಕಡೆ ಮಡಿಕೆನ ಹೊಡೆದ್ಮೇಲೆ ಈ ತರ ಬ್ಲೇಡ್ನ ಯೂಸ್ ಮಾಡ್ಕೊಂಡು ಹೊಲನ ಲೆವೆಲ್ ಮಾಡ್ತಾರೆ. ಬೇರೆ ಕಡೆ ಮಡಿಕೆ ಹೊಡೆದ್ಮೇಲೆ ಡೈರೆಕ್ಟ್ ಆಗಿ ರೂಟ್ರ್ ಹೊಡಿತಾರೆ, ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಕುಂಟೆ ಹೊಡಿತಾರೆ, ಆಮೇಲೆ ಬಿತ್ತನೆ ಮಾಡ್ತಾರೆ. ಆದ್ರೆ ನಮ್ ಕಡೆ ಈ ತರ ಮಾಡ್ತಾರೆ. ಮಡಿಕೆ ಹೊಡೆದಾದ್ಮೇಲೆ ಬ್ಲೇಡ್ ಇಂದ ಹೊಲನೆಲ್ಲ ಲೆವೆಲ್ ಮಾಡ್ತಾರೆ. ಲೆವೆಲ್ ಮಾಡಾದ್ಮೇಲೆ ಟಿಲ್ಲರ್ ಹೊಡಿತಾರೆ. ಟಿಲ್ಲರ್ ಹೊಡೆದಾದ್ಮೇಲೆ ಹೊಲನ ಕುಂಟೆಯಿಂದ ಅರಗ್ತಾರೆ. ಕುಂಟೆ ಅರಗಿದಾದ್ಮೇಲೆ ಅದರಲ್ಲಿ ಬಿತ್ತನೆ ಮಾಡ್ತಾರೆ. ಈ ವಿಡಿಯೋದಲ್ಲಿ ಈ ಬ್ಲೇಡ್ ಇಂದ ನಾವು ಯಾವ ರೀತಿ ಹೊಲನ ಲೆವೆಲ್ ಮಾಡ್ತೀವಿ ಅನ್ನೋದು ನೋಡೋಣ ಬನ್ನಿ. ಇವಾಗ ಹೊಲ ಲೆವೆಲ್ ಮಾಡ್ಬೇಕಂದ್ರೆ ಬ್ಲೇಡ್ ನ ಅಡ್ಜಸ್ಟ್ಮೆಂಟಿಂಗ್ ಯಾವ ತರ ಇಟ್ಕೊಳ್ಳೋದು ನೋಡೋಣ ಬನ್ನಿ. ಮೊದಲೇ ಅಡ್ಜಸ್ಟ್ಮೆಂಟಿಂಗ್ ಏನಪ್ಪಾ ಅಂದ್ರೆ ಸ್ಟಾಪ್ಲಿಂಗ್ ಟೈಟೇ ಇರಬೇಕು, ಯಾವುದೇ ರೀತಿ ಲೂಸ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಎರಡನೇದು ಬಂದು ಬ್ಲೇಡ್ ನ ಸೌನ್ ಆಗಿ ಇಟ್ಕೋಬೇಕು. ನೀವು ನೋಡ್ತಾ ಇರ್ಬೋದು ಈ ಕಡೆ ಇವಾಗ ಜಾಸ್ತಿ ಬಗ್ಗೆತೆ ಬ್ಲೇಡ್. ಇವಾಗ ಅದನ್ನ ನೆಟ್ಟು ಮಾಡ್ಕೋಬೇಕು, ಇಲ್ಲಾಂದ್ರೆ ಈ ಕಡೆ ಜಾಸ್ತಿ ಮಣ್ಣು ತಗೊಳ್ತತೆ. ಇವಾಗ ನಾವು ಬ್ಲೇಡ್ ನ ನೆಟ್ಟು ಮಾಡ್ಕೋಬೇಕು. ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಬ್ಲೇಡ್ ನ 2-3 ಸತಿ ಎತ್ತಿ ಇಳಿಸಿದ್ರೆ ಗೊತ್ತಾಗ್ಬಿಡ್ತತೆ ಯಾವ ಕಡೆ ಹೆಚ್ಚು ಬಗ್ಗೈತೆ ಯಾವ ಕಡೆ ಕಡಿಮೆ ಬಗ್ಗೈತೆ ಅಂತ ಹೇಳಿ. ಇವಾಗ ನೋಡ್ತಾ ಇರ್ಬೋದು ಇದು ಫಸ್ಟ್ ಎದ್ದಳಕತ್ತದೆ, ಅಂದ್ರೆ ಇದು ಕೆಳಗೈತೆ ಅಂತ ಅರ್ಥ ಜಾಸ್ತಿ. ಇವಾಗ ಇದನ್ನ ಮ್ಯಾಕ್ ಮಾಡ್ಕೋಬೇಕು ನಾವು. ಇವಾಗ ಜಾಸ್ತಿ ಆಯ್ತು, ಇವಾಗ ಈ ಕಡೆ ಬೊಕ್ಕಕತ್ತೈತೆ. ಇವಾಗ ಇದನ್ನ ಕಡಿಮೆ ಮಾಡ್ಕೋಬೇಕು. ಇವಾಗ ಎರಡು ಕಡೆ ಕರೆಕ್ಟ್ ಆಗಿ ಎದ್ದೊಳ್ತಿದೆ. ಇವಾಗ ಪರ್ಫೆಕ್ಟ್ ಆಗಿ ಐತೆ ಅಂತ ಅರ್ಥ. ಇವಾಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಡೀಪ್ ನ ಸೆಟ್ ಮಾಡ್ಕೊಳ್ಳೋದು. ಈ ರೆಡ್ ಕಲರ್ ಇರೋದೇ ಡೀಪ್. ಇದನ್ನ ಲಾಸ್ಟ್ ಎಷ್ಟಕ್ ಬೇಕೋ ಅಷ್ಟಕ್ಕೆ ಇಟ್ಕೊಳ್ರಿ. ಜಾಸ್ತಿ ಮಣ್ಣು ತಗೊಳ್ಳೋದೇನ್ ಬೇಕಾಗಿಲ್ಲ, ನಾರ್ಮಲ್ ಆಗಿದ್ರೆ ಸಾಕು. ಇದು ಎತ್ತಕ ಇಳಿಸಕ್ ಯೂಸ್ ಮಾಡೋದು ಅಷ್ಟೇ, ಇನ್ನೇನಿಲ್ಲ. ಬ್ಲೇಡ್ ನ ಅಡ್ಜಸ್ಟ್ಮೆಂಟಿಂಗ್ ಇಷ್ಟೇನೆ. ಇವಾಗ ಕೆಲಸನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಹೊಲ ಲೆವೆಲಿಂಗ್ ಯಾವ ತರಪ್ಪ ಅಂದ್ರೆ ಮಡಿಕೆ ಹೊಡೆದ ಅಪೋಸಿಟ್ ಹೊಡಿಬೇಕು. ಮಡಿಕೆ ನೀವು ಉದ್ದ ಹೊಡೆದ್ರೆ ಲೆವೆಲ್ ಅಡ್ಡ ಮಾಡ್ಬೇಕು. ಏನಕ್ಕಪ್ಪ ಅಂದ್ರೆ ಮಡಿಕೆ ಹೊಡೆದಾಗ 2 ಅರಿ ಬಂದಿರ್ತಾವ, ಅದನ್ನ ಮುಚ್ಚಕ್ಕೋಸ್ಕರನೇ ಈ ಲೆವೆಲ್ ಮಾಡೋದು. ಮೊದಲೇ ಕೆಲಸ ಏನಪ್ಪಾ ಅಂದ್ರೆ ಈ ಮಡಿಕೆ ಹೊಡೆದ ಅರಿ ಮೇಲೆ 2-3 ಸುತ್ತು ಬ್ಲೇಡ್ ನ ಓಡಾಡಿಸ್ಬೇಕು. ಅವಾಗ ಮಾತ್ರ ಗಾಡಿ ಅಡ್ಡ ದಾಟೋಕೆ ಈಸಿ ಆಗುತ್ತೆ. ನೋಡ್ರಿ ಇವಾಗ ಈ ತರ ಆಯ್ತು. ಬ್ಲೇಡ್ ನ 2-3 ಸತಿ ಅರಿ ಮೇಲೆ ಓಡಾಡ್ಸಿದ್ದಕ್ಕೆ. ಇವಾಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅಡ್ಡ ಬಡ್ಡ ಗಾಡಿನ ಓಡಾಡಿಸ್ಬೇಕು. ಮಿಕ್ಕಿದ ಕೆಲ್ಸನ ಮಾಡೋಣ ಬನ್ನಿ. ಸೂಪರ್ ಲೆವೆಲ್ ಮಾಡೋ ಮೇನ್ ಇಂಟೆನ್ಷನ್ ಏನಪ್ಪಾ ಅಂದ್ರೆ ಈ ಮಡಿಕೆ ಅರಿನ ಮುಚ್ಚೋದು. ಬ್ಲೇಡಿಗೆ ಬಂದಿರೋ ಮಣ್ಣನ್ನೆಲ್ಲ ತಗೊಂಬಂದು ಈ ಅರಿಗೆ ಎತ್ತಬೇಕು. ಅವಾಗ ಮಾತ್ರ ಈ ಅರಿ ಮುಚ್ಚೋಗುತ್ತೆ. ಫೈನಲ್ ಆಗಿ 2 ಎಕರೆ ಅಂತೂ ಲೆವೆಲ್ ಮಾಡೋದು ಕಂಪ್ಲೀಟ್ ಮಾಡೇ ಬಿಟ್ವಿ. ನೋಡ್ತಾ ಇರ್ಬೋದು ನೀವು ಎಲ್ಲ ಆದ್ಮೇಲೆ ಯಾವ ರೀತಿ ಕಾಣಕತ್ತೈತೆ ಹೊಲ ಅಂತೇಳಿ. ಲೆವೆಲ್ ಮಾಡಿದ್ಮೇಲೆ ಅಂತ ಮಣ್ಣಂತ ಫುಲ್ ನೈಸ್ ಆಗ್ಬಿಟ್ಟತೆ. ಹೊಲ ಎಲ್ಲ ಸೂಪರ್ ಆಗಿ ಕಾಣಕತ್ತೈತೆ. ಇವಾಗ ನೆಕ್ಸ್ಟ್ ಕತೆ ಏನಪ್ಪಾ ಅಂದ್ರೆ ಇದ್ರ ಮೇಲೆ ಇನ್ನೊಂದು ಹೊಲ ಐತೆ, ಅದನ್ನ ಸುನ್ನ ಹೊಡಿಬೇಕು ಇವತ್ತು. ಅದನ್ನ ಮುಗಿಸ್ಬಿಡೋಣ ಬನ್ನಿ. ಫೈನಲಿ ಮೇಲೆ ಹೊಲಕ್ಕೆ ಎಂಟ್ರಿ ಆಗೇ ಬಿಟ್ವಿ. ಈ ಹೊಲ್ದಾಗಂತೂ ಒಂದು ಎಳ್ಳೆನೇ ಇಲ್ಲ, ಎಲ್ಲ ನೆಲ ಸಮ ಆಗ್ಬಿಟ್ಟವ. ಈ ಹೊಲ್ದಾಗಂತೂ ನಡುಕ್ ಅರಿ ಇಲ್ಲ. ಏನಕ್ಕಪ್ಪ ಅಂದ್ರೆ ಕೊಂಡ್ರಿನ ನಡುಕ್ ಹಾಕಿದ್ವಿ ನಾವ್. ಅವಾಗ ನೋಡ್ತಾ ಇರ್ಬೋದು ನೀವೀಗ. ಮಡಿಕೆ ಹೊಡಿಬೇಕಾರ ಇಲ್ಲಿಂದ ಸ್ಟಾರ್ಟ್ ಮಾಡಿ ಈ ಕಡೆ ಮತ್ತೆ ಈ ಕಡೆ ಹೊಡೆದಿತ್ತು. ಅದಕ್ಕೆ ಯಾವುದೇ ರೀತಿ ಅರಿ ಬಂದಿಲ್ಲ ನಡುಕ. ಸೊ ಇದೊಂದ್ ಪಟ್ಟಿ ಆದ್ರೆ ಇನ್ನೊಂದು ಗಂಟೆ ಆಗ್ಬೋದು. ಪಟ್ಟನಾಗ ಹೊಡ್ಕೊಂಡು ಮನೆ ಕಡೆ ಹೋಗ್ಬಿಡೋಣ ಬನ್ನಿ. Making time stand still. Found a way to make it work. Making time stand still. Found a way to make it work. Making time stand still. Found a way to make it work. Making time. ಇವತ್ತಂತೂ 4
ಎಕರೆ ಲೆವೆಲ್ ಮಾಡೋದು ಮುಗೀತು. ಇನ್ನೂ 4 ಎಕರೆ ಇದೆ, ಅದನ್ನ ನಾಳೆ ಸ್ಟಾರ್ಟ್ ಮಾಡೋಣ. ನಾವು ಮತ್ತೆ ಇನ್ನೊಂದು ಹೊಲಕ್ಕೆ ಬಂದೇ ಬಿಟ್ವಿ. ಈ ಹೊಲ ಏನೈತಲ್ಲ ಟೋಟಲ್ 4 ಎಕರೆ ಹೊಲ ಇರೋದು. ನಿನ್ನೆ ಹೊಡೆದಿದ್ದು 4 ಎಕರೆ, ಇವತ್ತು ಹೊಡೆಯೋದು 4 ಎಕರೆ, ಟೋಟಲ್ 8 ಎಕರೆ. ಈ ಹೊಲ ಮಡಿಕೆ ಹೊಡೆದಿದ್ದು ಮಳೆ ಬಂದ್ಮೇಲೆ, ಅದಕ್ಕೆ ನೀವು ನೋಡ್ತಾ ಇರ್ಬೋದು ಎಳೆಗಳು ಯಾವುದೇ ರೀತಿ ಕರಗಿಲ್ಲ. ನಿನ್ನೆ ಹೊಡೆದಿದ್ದು ಹೊಲದಲ್ಲಿ ಜೋಳದ ದೊಂಟೆಲ್ಲ ಕೊಳ್ತೋಗಿತ್ತು, ಆದ್ರೆ ಈ ಹೊಲದಲ್ಲಿ ಕೊಳ್ತೋಗಿಲ್ಲ. ಏನಕ್ಕಪ್ಪ ಅಂದ್ರೆ ಲೇಟಾಗಿ ಮಡಿಕೆ ಹೊಡೆದೈತಲ್ಲ ಅದಕ್ಕೆ. ಮತ್ತೆ ಇನ್ನೇ ತಡ ನಿಧಾನಕ್ಕೆ ಕೆಲಸನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೆಂಟ್ರಲ್ ಇರೋ ಹರಿನ ಮುಚ್ಕೊಂಡಾಯ್ತು, ಇವಾಗ ಅಡ್ಡ ಹೊಡೆಯಕ್ಕೆ ಸ್ಟಾರ್ಟ್ ಮಾಡೋಣ ಬನ್ನಿ. ಟ್ರ್ಯಾಕ್ಟರ್ ಅಂತೂ ನಿನ್ನೆ ಹೊಲದಲ್ಲಿ ಹೋಗ್ತಾನೆ ಇಲ್ಲ. ಏನಕ್ಕಪ್ಪ ಅಂದ್ರೆ ಮಳೆ ಬಂದು ನೆಲ ಬಿಗುವಾಗೇ ಇಲ್ಲ. ಮಣ್ಣಂತೂ ಫುಲ್ ಲೂಸ್ ಐತೆ. ಸ್ಟೇರಿಂಗ್ ನ ಹಿಡಿದು ನನಗಂತೂ ಕೈ ನೋವು ಬಂದೋಯ್ತು ಇದ್ರಲ್ಲಿ. ಅದ್ರಲ್ಲೂ ನಮ್ ಟ್ರ್ಯಾಕ್ಟ್ರಿ ಮ್ಯಾನ್ಯುವಲ್ ಸ್ಟೇರಿಂಗ್ ಅಂದ್ರೆ ಗೊತ್ತಲ್ಲ, ನಾವ್ ಒಂದ್ ಕಡೆ ತಿರ್ಸಿದ್ರೆ ಅದು ಒಂದ್ ಕಡೆ ತಿರುಗ್ತದೆ. ನಿಧಾನಕ್ಕೂ ಹೊಡ್ಕೊಂಡು ಆಲ್ರೆಡಿ 3 ಎಕರೆ ಫ್ಲಾಟ್ ನ ಮುಗ್ಸೋಕ್ ಬಂದ್ಬಿಟ್ಟಿದೀವಿ ಅವಾಗ್ಲೇ ನಾವು. ನಿಮಗೆ ಎಲ್ಲಿ ತೆಗ್ ಕಾಣಿಸುತ್ತೋ ಅಲ್ಲಿಗೆ ಮಣ್ಣನ್ನ ತಗೊಂಡೋಗಿ ಬಿಡ್ರಿ. ಯಾವ ಕಡೆಯಿಂದ ನೀರು ಬರುತ್ತೋ ಆ ಕಡೆಯಿಂದ ಅಪೋಸಿಟ್ ಮಣ್ಣನ್ನ ತಗೊಂಡೋಗ್ರಿ ಅಷ್ಟೇ. ಡೀಸೆಲ್ ಎಲ್ಲ ಹಾಕ್ಕೊಂಡು ಟ್ರ್ಯಾಕ್ಟರ್ನ ಸ್ಟಾರ್ಟ್ ಮಾಡಕ್ ಹೋದ್ರೆ ಟ್ರ್ಯಾಕ್ಟರ್ ಸ್ಟಾರ್ಟ್ ಆಗ್ತಾನೆ ಇಲ್ಲ. ಹಂಗಂತೇಳಿ ಟ್ರ್ಯಾಕ್ಟರ್ನ ದೊಬ್ಬಿ ಸ್ಟಾರ್ಟ್ ಮಾಡಬೇಕಾಗಿ ಬಂತು. ಇವಾಗ ಈ ಲೆವೆಲ್ ಎಲ್ಲ ಹೊಡೆದಿದ್ದಾದ್ಮೇಲೆ ನೆಕ್ಸ್ಟ್ ಕೆಲಸ ಬರೋದೆ ಟಿಲ್ಲರ್ ಹೊಡೆಯೋದು. ಇವಾಗ ನಾವು ಟಿಲ್ಲರ್ನು ಹಾಕೊಂಡು ಬಂದ್ಬಿಟ್ಟಿದೀವಿ ಆವಾಗ್ಲೇ. ಈ ಟಿಲ್ಲರ್ನ ಅಡ್ಜಸ್ಟ್ಮೆಂಟಿಂಗ್ ಸೇಮ್ ಬ್ಲೇಡ್ ತರನೇ ಸ್ಟಾಪ್ಲಿಂಗ್ ತಿರ್ಕೊಂಡಾಗಿದೆ, ಗೇರ್ನು ಹಾಕಾಗಿದೆ, ರೇಜು ಇಟ್ಕೊಂಡಾಯ್ತು. ಮತ್ತೆ ಇನ್ನೇನು ಬಿಡಿ ಕ್ಲಚ್ಚು. ಸ್ಟಾರ್ಟ್ ಆಯ್ತು. ಈ ಗಾಳಿಗೆ ನಾವು ಮಾತಾಡೋದೇ ಕೇಳಿಸವಲ್ದು. ನೋಡ್ರಿ ಅಲ್ಲಿ ಮಾಡ ಬರಕತ್ತೈತೆ, ಮಳೆ ಸುನ ಬರಕತ್ತೈತೆ. ಇನ್ನು 5 ನಿಮಿಷದಲ್ಲಿ ಇಲ್ಲಿ ಬರ್ತೈತೆ. ಅಷ್ಟು ಪರಿ ಗಾಳಿ ಐತೆ ನೋಡ್ರಿ ಈ ವರ್ಷ. ಅಲ್ಲಿ ನೋಡ್ರಿ ಮೋಡ ಒಂದ್ ಸುತ್ತು ಹೊಡೆದಿಲ್ಲ, ಅವಾಗ್ಲೇ ನಮ್ಮ ದಾಟಿ ಹೋಗ್ಬಿಡ್ತು. ಅಷ್ಟು ಪರಿ ಗಾಳಿ ಐತಿ. ಇವಾಗ ಹೊಲ ಹೊಡಿಬೇಕಾರೆ ಸ್ಮಾಲ್ ಬ್ರೇಕ್. ಏನಕ್ಕಪ್ಪ ಅಂದ್ರೆ ಇವಾಗ ಸ್ನಾಕ್ಸ್ ಟೈಮ್. ಈ ಟೀ ಮತ್ತೆ ಬಣ್ಣ ತಿನ್ನೋದ್ರಲ್ಲಿ ಏನೋ ಒಂಥರ ಮಜಾ. ಈ ಟ್ಯಾಕ್ಟರ್ ಸೌಂಡ್ ಒಂದು ಸೆಲ್ಫ್ ಇಲ್ಲಲ್ಲ, ಅದಕ್ಕೆ ಆಫ್ ಮಾಡಿದ್ರೆ ಮತ್ತೆ ಇಲ್ಲೇ ಇರ್ಬೇಕಾಗ್ತದೆ. ಹೊಡೆಕ್ ಬಂದಾಗ ಓಸಿ ಓಟೆ ಕುಡಿತಾರ, ನಾವು ಟೀ ಕುಡ್ತೀವಿ ಅಷ್ಟೇ. ಇವಾಗ ಟೀ ಬ್ರೇಕ್ ಅಂತ ಮುಗೀತು, ಮತ್ತೆ ಕೆಲ್ಸನ ಸ್ಟಾರ್ಟ್ ಮಾಡೋಣ ಬನ್ನಿ. ಟ್ರ್ಯಾಕ್ಟರ್ ಹೊಡೆಯೋದ್ರಲ್ಲಿ ಟಿಲ್ಲರ್ ಹೊಡೆಯೋದ್ ಮಾತ್ರ ಈಸಿಯೆಸ್ಟ್ ಕೆಲಸ. ಎಂತ ಟ್ರ್ಯಾಕ್ಟರ್ ಹೊಡೆಯಕ್ ಬರ್ಲಾರ್ದವ್ರಿಗೆ ಟಿಲ್ಲರ್ ಹಾಕಿ ಕೊಟ್ರು ಆರಾಮಾಗಿ ಹೊಡಿತಾರೆ. ನನಗಂತೂ ಈ ಲೆವೆಲ್ ಮಾಡೋದು ಟಿಲ್ಲರ್ ಹೊಡೆಯೋದಂದ್ರೆ ಭಾರಿ ಇಷ್ಟ ಟ್ರ್ಯಾಕ್ಟರ್ ಡ್ರೈವಿಂಗ್ ಅಲ್ಲಿ. ಏನಕ್ಕಂದ್ರೆ ಸ್ಪೀಡ್ ಆಗೋ ಕೆಲಸ ಇವು, ಅದಕ್ಕೆ ಬೇಸರನೇ ಬರಂಗಿಲ್ಲ. ಈ ಮೆಕ್ಕೆಜೋಳದ ದೊಂಟು ಮಡಿಕೆ ಹೊಡೆದಾಗ ಎಲ್ಲ ಉಣಗಿತ್ತು, ಮತ್ತೆ ಮ್ಯಾಕ್ ತೇಲಿಬಿಟ್ಟತೆ ಟಿಲ್ಲರ್ ಹೊಡೆದ್ಮೇಲೆ. ಈ ವರ್ಷ ಮಳೆನೇ ಬಂದಿಲ್ಲಲ್ಲ, ಬರೇ ಒಣ ಮಣ್ಣು. ಧೂಳ ಮಳೆದೊಂದು ದೊಡ್ಡ ತಲೆನೋವಾಗಿತ್ತು. ಇವಾಗ ಶಿವಮೊಗ್ಗ ಆ ಕಡೆ ಎಲ್ಲ ಭಾರಿ ಮಳೆ ಆಗಕತ್ತೈತೆ, ಅದರಿಂದ ನೀರ್ ಇವಾಗ ಬರಕತ್ತವ. ಇವಾಗ ರೈತರಲ್ಲಿ ಮತ್ತೆ ಭರವಸೆ ಬರಕತ್ತೈತೆ ಮಳೆ ಬರ್ತಿರೋ ಕಾರಣದಿಂದಾಗಿ. ಟ್ರ್ಯಾಕ್ಟರ್ ಅಲ್ಲಿ ಒಂದು ಪ್ರಾಬ್ಲಮ್ ಐತೆ, ಅದೇ ಸೆಲ್ಫ್ ಆವಲ್ದು, ಅದನ್ನೊಂದು ಮಾಡಿಸ್ಬೇಕು. ಬ್ಯಾಟ್ರಿ ಹೋಗೈತೆ ಅಂತ ಅನ್ಕೊಂಡಿನಿ ನಾನು. ನೋಡ್ಬೇಕು, ಅದನ್ನ ಮಾಡಿಸಿದ್ಮೇಲೆ ಗೊತ್ತಾಗುತ್ತೆ ಏನಾಗೈತೆ ಅಂತ ಹೇಳಿ. ನೀವು ಹೊಲ ಬಿತ್ತನೆ ಮಾಡ್ಬೇಕಪ್ಪ ಅಂದ್ರೆ ಲ್ಯಾಂಡ್ ಪ್ರಿಪರೇಷನ್ ಯಾವ ರೀತಿ ಇರ್ಬೇಕಪ್ಪ ಅಂದ್ರೆ ಮೊದ್ಲು ಮಡಿಕೆ ಹೊಡಿಬೇಕು. ಮಡಿಕೆ ಹೊಡೆದಾದ್ಮೇಲೆ ಲೆವೆಲ್ ಮಾಡ್ಬೇಕು. ಲೆವೆಲ್ ಹೊಡೆದಾದ್ಮೇಲೆ ಟಿಲ್ಲರ್ ಹೊಡಿಬೇಕು. ಟಿಲ್ಲರ್ ಹೊಡೆದಾದ್ಮೇಲೆ ಅರಗಬೇಕು. ಅರಗಿದಾದ್ಮೇಲೆ ಬೋದ್ಬಿಟ್ಟು ಅದ್ರಾಗ
4 ದಿನಗಳ ಕೆಲಸದಿಂದ ಇವತ್ತಿಗೆ ಲೆವೆಲ್ ಮಾಡೋದು ಮತ್ತೆ ಟಿಲ್ಲರ್ ಹೊಡೆದು ಕೆಲಸನ ಮುಗಿಸ್ಬಿಟ್ಟಿದೀವಿ. ಈ ಟಿಲ್ಲರ್ ಹೊಡೆದಾದ್ಮೇಲೆ ನೆಕ್ಸ್ಟ್ ಕೆಲಸ ಏನಪ್ಪಾ ಅಂದ್ರೆ ಹೊಲನ ಅರಗಬೇಕು, ಅದಾದ್ಮೇಲೆ ಹೊಲನ ಬೋದೊಡಿಬೇಕು, ಅದಾದ್ಮೇಲೆ ಹೊಲನ ಬಿತ್ತೋದು. ಈ ಲ್ಯಾಂಡ್ ಪ್ರಿಪರೇಷನ್ ಅಲ್ಲಿ ಇನ್ನ 2 ಕೆಲಸ ಇದಾವೆ. ಆ 2 ಕೆಲಸನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ. ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.